ಪ್ಲೀಸ್ ನೀವು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಧಂಬರ್ಧ ವಿಡಿಯೋ ನೋಡೋಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಒಂದಲ್ಲ ಒಂದು ದಿನ ನನ್ನ ವೀಡಿಯೋಸ್ ಇಷ್ಟಪಟ್ಟು ನೀವೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಜೈ ಶ್ರೀರಾಮ್ ಫ್ರೆಂಡ್ಸ್. ಕೇಳಿಸ್ತಿದೆಯಾ? ಮಳೆ ಬರ್ತಿದೆ. 4:15 ಮಳೆ ಬರ್ತಾ ಇದೆ. ಮಳೆನಲ್ಲಿ ಆಟ ಆಡಬೇಕು ಅನ್ನಿಸ್ತಿದೆ ಗೈಸ್, ಆದರೆ ಚಳಿ. ನನಗೆ ಗುಡುಗು, ಸಿಡ್ಲು, ಮಿಂಚು ಅಂದರೆ ಭಯ. ಮಿಂಚು ಹೊಡೆದಿದ ತಕ್ಷಣ ನಾನು ಅಲ್ಲಿರೋಲ್ಲ, ಓಡೋಗ್ಬಿಟ್ಟಿರ್ತೀನಿ. ಭಯ ನನಗೆ. ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆಲ್ಲ, ನಮ್ಮ ಟೆರೆಸ್ ಮೇಲೆ ಎಷ್ಟು ನೀರು ನಿಲ್ಲತ್ತೆ ಅದನ್ನೆಲ್ಲ ನಾವು ಸಂಪಿಗೆನೇ ಯೂಸ್ ಮಾಡ್ಕೊಳ್ತೀವಿ ಅಂತ. ಬನ್ನಿ ತೋರಿಸ್ತೀನಿ ಇವತ್ತು ನಿಮಗೆ. ನೋಡಿ ಎಷ್ಟು ನೀರು ನಿಂತಿದೆ ಅಂತ. ಯಾಕೆ ಅಂದರೆ ಇವತ್ತು ನಾವು ನೀರು ಸಂಪೊಳಗಡೆ ಬಿಡಲಿಲ್ಲ ನೋಡಿ. ನಾವು ನೆನ್ನೆ ಹಾಕಿದ ಬಟ್ಟೆ ಮರ್ತೋಗಿದ್ವ ಎತ್ಕೊಳ್ಳೋದು, ಅದ್ರ ಮೇಲೆ ಬಿದ್ದಿರೋ ಅಂಥ ನೀರು ಇದಾಗಿರತ್ತಲ್ವ, ಇಲ್ಲಿ ಬಂದಿರೋದು. ಅದಕ್ಕೇ ನಾವು ನೀರು ಬಿಟ್ಟಿಲ್ಲ. ಮತ್ತೆ ನೋಡಿ ಇಲ್ಲಿ ಸ್ವಲ್ಪ ಗಲೀಜಿದೆ. ನೋಡಿದ್ರಲ್ವ ಎಷ್ಟು ಗಲೀಜಿದೆ ಅಂತ. ನೋಡಿ ಇದೆಯಲ್ಲ, ನೋಡಿ ನೋಡಿ ಈ ಗಲೀಜನ್ನೆಲ್ಲನೂ ಗುಡಿಸ್ಬಿಟ್ರೆ ಈ ಗಲೀಜೆಲ್ಲನೂ ಕಂಪ್ಲೀಟು ನೀರಲ್ಲಿ ಹೋಗ್ಬಿಡ್ಬೇಕದು. ಆವಾಗ ಒಳ್ಳೆ ನೀರು ಬರುತ್ತಲ್ಲ, ಅದನ್ನು ನಾವು ಸಂಪಿಗೆ ಬಿಟ್ಕೊಂಡ್ರೆ ನಮಗೆ ಹೆಂಗಿಲ್ಲ ಅಂತಂದ್ರೂ 9 ತಿಂಗಳು ಬರುತ್ತೆ ನೀರು. ನೋಡಿ ಈ ಗಲೀಜನ್ನೆಲ್ಲನೂ ತಳ್ಳಿಬಿಡ್ಬೇಕು ಡ್ರೈನೇಜ್ಗೆ. ಈ ನೀರನ್ನೆಲ್ಲ ಡ್ರೈನೇಜ್ ಬಿಟ್ಬಿಟ್ಟ ಮೇಲೆ ಆಮೇಲೆ ಕ್ಲೀನಾಗಿ ಬರೋವಂಥ ನೀರನ್ನ ನಾವು ಸಂಪಿಗೆ ಬಿಟ್ಕೊಂಡ್ರೆ ಕ್ಲೀನಾಗಿರುತ್ತೆ. ಎಷ್ಟು ಕೂಲಾಗಿದೆ ನೋಡಿ ವೆದರ್. ನೋಡಿ ಗೈಸ್, ನಾನು ಹಿಂದ್ಗಡೆ ಇರೋದನ್ನೆಲ್ಲ ನಾನು ಕ್ಲೀನ್ ಮಾಡಿದ್ದೀನಿ. ಈಗ ಇಷ್ಟಿದೆ ನೀರು ನಿಂತಿರೋದು. ಇವಾಗ ಇಷ್ಟು ಡ್ರೈನೇಜಿಗೆ ತಳ್ಳಿಬಿಟ್ರೆ ರಾತ್ರಿ ಏನಾದರೂ ಮಳೆ ಬಂದರೆ ಸಂಪಿಗೆ ನೀರು ಬಿಡ್ಬೋದು. ನಾನೇ ಗುಡಿಸ್ತಾ ಇದ್ದೀನಿ.
ಬರ್ಡ್ಸ್ ಎಲ್ಲ ಕೂಗ್ತಿದೆ ಅಲ್ವಾ. ಮಳೆ ಬಂದಿರೋದಕ್ಕೆ ಬರ್ಡ್ಸ್ಗೆ ತುಂಬ ಖುಷಿಯಾಗಿದೆ, ಅದಕ್ಕೆ ಕಿಚಿ ಪಿಚಿ ಮಾಡ್ತಿದೆ. ಜಿಮ್ಗೆ ಹೋಗ್ದೇನೆ ಇವತ್ತು ಸ್ವೆಟ್ಟು ಗೈಸ್. ನಾನು ನೋಡಿದ್ರ ಸ್ವೆಟ್. ಅಷ್ಟು ಕ್ಲೀನಾಗಿದೆ ಗೈಸ್. ಇವಾಗ ಇಷ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಆಯಿತು ಗೈಸ್. ಇನ್ನಿಷ್ಟಿದೆ ನೋಡಿ. ಗಲೀಜೆಲ್ಲ ತಳ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದೀನಿ. ಈ ಸಣ್ಣ ಧೂಳೆಲ್ಲನೂ ಹೋಗಿಬಿಟ್ರೆ ಕ್ಲೀನಾಗಿರುತ್ತೆ ನೀರು. ಆಮೇಲೆ ನಮ್ಮ ಟೆರೆಸ್ ಮೇಲೆ ಕ್ಲೀನಾಗಿದೆ ಗೈಸ್ ನೋಡಿ. ನೀರೆಲ್ಲ ಗುಡಿಸಿ ಕೆಳಗಡೆ ಬಿಟ್ಟು ಮತ್ತೆ ಬಕೆಟು ಮತ್ತು ಪರ್ಕೆ ತೊಗೊಂಡು ಬಂದು ಕ್ಲೀನ್ ಮಾಡಿ ಗಲೀಜಿದ್ದದನ್ನೆಲ್ಲನೂ ಕೆಳಗಡೆ ಡ್ರೈನೇಜ್ಗೆ ಬಿಟ್ಟಿದ್ದೀನಿ. ಇವತ್ತು ರಾತ್ರಿ ಏನಾದರೂ ಮಳೆ ಬಂದರೆ ಫಸ್ಟ್ ನೀರು ಮತ್ತು ಆಚೆ ಬಿಟ್ಟು ಉಳಿದಿದ್ದಂಥ ನೀರು ಸಂಪಕ್ಕೆ ಬಿಡೋದು. ನೋಡಿದ್ರೆ ಎಷ್ಟೆಲ್ಲ ಸೇವ್ ಮಾಡ್ತೀನಿ ನೀರನ್ನ. ಮಾರ್ನಿಂಗ್ 4:31 4:32ಗೆ ಮಳೆ ಸ್ಟಾರ್ಟ್ ಆಯಿತು ಗೈಸ್. 5:30 ತನಕ ಮಳೆ ಬರ್ತಾನೆ ಇತ್ತು. ಫುಲ್ಲು ಕಾಂಪೌಂಡೆಲ್ಲ ನೀರು ತುಂಬಿಕೊಂಡಿತ್ತು. ಮತ್ತು ನಾನೇನು ಮಾಡಿದೆ ಗೊತ್ತಾ, ಕಾಂಪೌಂಡೆಲ್ಲ ನಾನೇ ಗುಡಿಸಿ ಇದು ಮಾಡಿದೆ. ಗುಡಿಸ್ಬಿಟ್ಟು ಕ್ಲೀನ್ ಮಾಡಿದೆ. ಕಾಂಪೌಂಡೆಲ್ಲ ಗುಡಿಸಿ ನಾನೇ ಕ್ಲೀನ್ ಮಾಡಿದೆ. ಕಾಂಪೌಂಡೆಲ್ಲ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಹಾಕ್ದಿರ ಟೆರೆಸ್ ಮೇಲೆ ಹೋದೆ. ಸೊ ರಂಗೋಲಿ ಹಾಕಬೇಕು ಅಂತ ಇವಾಗ ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ. ಆ್ಯಕ್ಚುಲಿ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ನಾವೆಲ್ಲೂ ಅಂದರೆ ನಾವು ನಮ್ಮ ಹಳೆ ಮನೆಯಲ್ಲೆಲ್ಲನೂ ಮಾಡಿ ಮೇಲೇ ಇದ್ದದ್ದು. ಹಾಗಾಗಿ ನಾನು ರಂಗೋಲಿ ಹಾಕೋದೇ ಮರ್ತೋಗಿದೆ. ಇಲ್ಲಿ ಬಂದವಾಗಿಂದ ಅಷ್ಟೇ ನಾನು 2.5 ಇಯರ್ಸಿಂದ ಅಷ್ಟೇ ನಾನು ರಂಗೋಲಿ ಹಾಕ್ತಿರೋದು. ರಂಗೋಲಿ ಮೊದಲೆಲ್ಲ ಎಷ್ಟೊಂದು ರಂಗೋಲಿ ಹಾಕ್ತಿದ್ದೆ, ಎಲ್ಲ ಮರ್ತೋಗಿದ್ದೀನಿ. ನನಗೆ ಯಾವುದೂ ಬರ್ತಾ ಇಲ್ಲ. ಇವಾಗ ಯಾವುದಾದ್ರೂ ರಂಗೋಲಿ ಹಾಕಿದ್ರೆ ನಮ್ಮ ಮನೆಯಲ್ಲಿ ಏನಂತಾರೆ ಗೊತ್ತಾ, ನಮ್ಮ ಬಾನು ಎಲ್ಲ ಏನಂತಾರೆ ಗೊತ್ತಾ, ಒಂದೇ ರಂಗೋಲಿನೇ ಹಾಕ್ತೀರಿ, ಯಾವಾಗಲೂ ಒಂದೇ ರಂಗೋಲಿನೇ ಹಾಕ್ತೀರ ಅಂತ ಹೇಳ್ತಾರೆ. ಸೊಟ್ಟ ಪಟ್ಟ ಎಲ್ಲ ಬರುತ್ತೆ ನನಗೆ, ಸ್ಟ್ರೈಟಾಗೆಲ್ಲ ಹಾಕೋಕ್ಕೆ ಬರಲ್ಲ. ಯಾರೂ ದಯವಿಟ್ಟು ನನ್ನನ್ನು ಹಂಗಿಸ್ಬೇಡಿ, ರೇಗಿಸ್ಬೇಡಿ. ಯಾಕೆ ಅಂತಂದರೆ ನನಗೆ ರಂಗೋಲಿ ಹಾಕೋದು ಬರಲ್ಲ. ಸೊ ಹಾಗಾಗಿ ಯಾರಾದರೂ ನಕ್ಕೊಳ್ಳಿಪ್ಪ, ನಾನು ಹಾಕೋದು ಹೀಗೇನೆ, ನನಗೆ ಬರಲ್ಲ ರಂಗೋಲಿ ಹಾಕೋದು. ನೋಡಿ ಹೆಂಗೆ ಬರುತ್ತೆ ಗೆರೆ ಎಲ್ಲ ಸೊಟ್ಟಪಟ್ಟ. ಪ್ಲೀಸ್ ಯಾರು ನಗಿಬೇಡಿ, ರಿಕ್ವೆಸ್ಟ್ ಎಲ್ಲರ ಹತ್ರ. ಯಾಕೆ ಅಂದರೆ ರಂಗೋಲಿ ಹಾಕೋಕ್ಕೆ ಬರಲ್ಲ ನನಗೆ. ಹಾಗೆ ಮೊದಲು ಅಂದರೆ ನಾನು ಚಿಕ್ಕವಳಿರ್ಬೇಕಂತಂದರೆ ತುಂಬ ರಂಗೋಲಿ ಹಾಕ್ತಿದ್ದೆ ನಾನು. ಅದು ಫ್ರೆಂಡ್ಸ್ ಎಲ್ಲ ನಾನು ಸೇರಿಕೊಂಡು ಕಾಂಪಿಟೇಷನ್ ಮಾಡ್ಕೊಂಡು ರಂಗೋಲಿ ಹಾಕ್ತಿದ್ವು. ಇವಾಗ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಅರ್ಥ ಆಯ್ತಲ್ಲ ಯಾವ ಥರ ಇದೆ ನನ್ನ ರಂಗೋಲಿ ಅಂತ. ಅಲ್ವಾ ರಂಗೋಲಿ, ದಯವಿಟ್ಟು ಯಾರು ನಗಿಬೇಡಿ. ಹೃದಯ ರಂಗೋಲಿ. ನಾನು 4:30ಗೆ ಎದ್ದಿದ್ದು, 4 o'clock ಎದ್ದಿದ್ದು ಜಿಮ್ಗೆ ರೆಡಿ ಆಗೋಕ್ಕೆ. ಜಿಮ್ಗೆ ಹೋಗದೆ ನಾನು ಕಾಂಪೌಂಡ್ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಟೆರೆಸ್ ಮೇಲೆ ಕ್ಲೀನ್ ಮಾಡಿಕೊಂಡು ಇದ್ಬಿಟ್ಟೆ.
ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಮಾರ್ನಿಂಗು 4 o'clock ಎದ್ದು ರೆಡಿ ಆಗೋಕ್ಕೆ ಅಂತ ಎದ್ದೇಳಿದ್ನ. ರೆಡಿ ಆಗೋಣ ಅಷ್ಟೊತ್ತಿಗೆ ಸ್ವಲ್ಪ ಗುಡುಗು ಮಿಂಚು ಜೋರಾಗಿ ಗಾಳಿ ಬೀಸೋಕ್ಕೆ ಶುರು ಆಯಿತಾ. ಸರಿ, ಸ್ವಲ್ಪ ವೆದರ್ ಎಲ್ಲ ಕೂಲಾಗಿತ್ತು. ಸೊ ಹಾಗೆ ಮಲ್ಕೊಂಡಿದ್ರೆ ಜೋರಾಗಿ ಮಿಂಚು ಬಂತು. ಮಿಂಚು ಅಂದರೆ ನನಗೆ ಸಖತ್ ಭಯ ಗೈಸ್. ನಾನೇನು ಮಾಡಿದೆ ಗೊತ್ತಾ, ಎದ್ಬಿಟ್ಟು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಕರ್ಟನ್ಸ್ ಎಲ್ಲ ಕ್ಲೋಸ್ ಮಾಡಿದೆ. ಅಪ್ಪ ಸ್ವಲ್ಪ ಧೈರ್ಯ ಬಂತು, ಕೂತ್ಕೊಂಡೆ. ಕರೆಂಟ್ ಹೋಯ್ತು. ಅಂದರೆ ಕರೆಂಟ್ ಅಂದರೆ ಇಲ್ಲಿ ಸ್ಟ್ರೀಟ್ ಲೈಟ್ ಇರೋದ್ರಿಂದ ಸ್ಟ್ರೀಟ್ ಲೈಟು ಫುಲ್ಲು ಮನೆ ಒಳಗಡೆ ಎಲ್ಲ ಬೆಳಕು ಬರುತ್ತೆ. ಅದಕ್ಕೆ ನೈಟ್ ಟೈಮ್ಸ್ ನಮಗೆ ಏನು ಬೆಡ್ ಲ್ಯಾಂಪ್ ಎಲ್ಲ ಅವಶ್ಯಕತೆ ಇರಲ್ಲ, ಸ್ಟ್ರೀಟ್ ಲೈಟೇ ನಮಗೆ ಅಷ್ಟು ಬೆಳಕು ಬರುತ್ತೆ. ಕರೆಂಟ್ ಆಯಿತು, ಫುಲ್ ಕತ್ಲಾಗೋಯ್ತು. ಕರೆಂಟ್ ಆಯ್ತಲ್ಲ ಅಂತೇಳಿ UPS ಇತ್ತು. ಆಮೇಲೆ ನಾನು ಲೈಟ್ ಆನ್ ಮಾಡಿದೆ. ಆನ್ ಮಾಡಿಬಿಟ್ಟು ಇನ್ನೇನು ಅಲ್ಲೆಲ್ಲ ಉಜ್ಜಿ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಕರೆಂಟ್ ಹೋಯಿತು. ಕರೆಂಟ್ ಹೋಗಿದ ತಕ್ಷಣ ಜೋರು ಮಳೆ. ಎಷ್ಟು ಜೋರು ಗೊತ್ತಾ, ಗಾಳಿ ಜೊತೆ ಮಿಂಚು ಗುಡುಗು ಮಳೆ ಎಲ್ಲನೂ ಜೋರಾಗಿ ಬರ್ತಾಯಿತ್ತು. ಮತ್ತು ಇನ್ನು ಜಿಮ್ಗೆ ಕ್ಲೈಂಟ್ಸ್ ಬರೋದು ಡೌಟು. ಈ ಮಳೆಯಲ್ಲಿ ಇನ್ನೊಂದು 1/2 hour ಬಿಟ್ಕೊಂಡು ಜಿಮ್ ಓಪನ್ ಮಾಡಿಸೋಣ ಅಂತ ಹೇಳಿ ಅವ್ರವ್ರ ಪಾಡ್ಗೆ ಅವ್ರವ್ರು ಹಾಗೆ ಮಲ್ಕೊಂಡ್ರು. ನಾನು ಎದ್ದು ರೆಡಿಯಾಗಿ ಕಾಂಪೌಂಡೆಲ್ಲ ತೊಳೆದು ಟೆರೆಸ್ ಮೇಲೆ ಹೋಗಿ ನೀರನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಇವಾಗ ಜಿಮ್ಗೆ ಹೋಗೋಕ್ಕೆ ಅಂತ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ರೆಡಿ ಆಗಿದ್ದೀನಿ. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಜಿಮ್ಮಲ್ಲಿ ದಬ್ಬಾಕಿದ ಕೆಲಸ ಏನೂ ಇಲ್ಲ ಗೈಸ್. ಡಯೆಟ್ಗೆ ಎಗ್ಗು ಮತ್ತು ಚಿಕನ್ ಮಾತ್ರ ತಗೊಂಡು ಬಂದು ಏನು ಗೊತ್ತಾ ಗೈಸ್, ವರ್ಕೌಟ್ ಮಾಡೋದು ಈಸಿ. ವರ್ಕೌಟು ಎಲ್ಲನೂ ಮಾಡ್ತಾರೆ. ಡಯೆಟ್ ಮಾಡೋದಿದೆಯಲ್ಲ, ಡಯೆಟ್ ಮಾಡೋದು ತುಂಬ ಕಷ್ಟ. ಒಬ್ರಿಗೆ ಡಯೆಟ್ಗೆ ತಿಂಗಳಿಗೆ 10,000 ಇರಲೇಬೇಕು. ನಾನು ಹೇಳ್ತಿರೋದು ಕಡಿಮೆನೇ. ಇನ್ನೂ ತರಕಾರಿ ಇನ್ನೂ ಸೈಡು ತಿಂತಾರಲ್ವ, ಇನ್ನು ಡ್ರೈ ಫ್ರೂಟ್ಸು, ಮೊಸರು, ತರಕಾರಿ ಇದೆಲ್ಲ ಸೇರಿದ್ರೆ ಹತ್ರ ಅಂದ್ರೂ ಒಬ್ರಿಗೆ 15,000 ಬೇಕು ಕರೆಕ್ಟಾಗಿ ಡಯೆಟ್ ಮಾಡೋದಕ್ಕೆ. ಅಷ್ಟಿದ್ರೆ ಆರಾಮಾಗಿ ಡಯೆಟ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಮತ್ತೆ ಉಳಿದ ಕೆಲಸ ಮಾಡ್ಕೋಬೇಕು. ಇವತ್ತು ನಾನು ಮತ್ತು ಬಾನು ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಹೇಗಿದೆ?